ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ ಹೇಗಿದೆ ಮತ್ತು ತಿರುವಣ್ಣಾಮಲೈ ಬಸ್ ಸ್ಟೇಷನ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ನಾವು ಆ್ಯಕ್ಚುಲಿ ಕೃತಜ್ಞತೆಯಾಗಿರಬೇಕು, ಯಾಕಂದರೆ ನಮ್ಮ ಸ್ಯಾಟಲೈಟ್ ಬಸ್ ಸ್ಟಾಪ್ ಬೆಂಗಳೂರಲ್ಲಿರೋ ಮೋಸ್ಟ್ ಆಫ್ ದ ಬಸ್ ಸ್ಟೇಷನ್ ಎಷ್ಟೋ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಯಾಕಂದರೆ ನಾವು ಹೊರಟಿದ್ದು ಸ್ಯಾಟಲೈಟ್ ಬಸ್ ಸ್ಟಾಪಿಂದಲೇ ಆದರೂ ವಾಪಸ್ ರಿಟರ್ನ್ ತಿರುವಣ್ಣಾಮಲೈಯಿಂದ ಬರಬೇಕಾದ್ರೆ ನಾವು ರೀಚ್ ಆಗಿದ್ದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಎಷ್ಟು ಜನ ಓಡಾಡೋ ಜಾಗ ಆಗಿದ್ರು ಎಷ್ಟೋ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮ ಮೆಜೆಸ್ಟಿಕ್ ಆಗಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಲಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನೋಡ್ತಿದ್ದಾರೆ ನಮ್ಮ KSRTC ಬಸ್ಸಸ್ಗಳೂ ಅಷ್ಟೇ ಎಷ್ಟೋ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ನಾವು ಹೋಗಬೇಕಾದ್ರೂ ನೋಡಿದ್ವಿ ಎಷ್ಟೋ ಜನ ಬರೀ KSRTCಗೆ ಹತ್ಕೊತಿದ್ದಾರೆ. ಇಲ್ಲಿಂದ ನಾವು ಸ್ಯಾಟಲೈಟಿಂದ ಆ್ಯಕ್ಚುಲಿ ತಮಿಳ್ನಾಡು ಬಸ್ಸಸ್ಸೂ ಬೇಜಾನಿದ್ದಾವೆ. ನೋಡಿ, ಇದೆಲ್ಲ ತಮಿಳ್ನಾಡು ಬಸ್ಸಸ್ಸೇ, ಬಟ್ ಯಾರೂ ಅಷ್ಟೊಂದು ಹತ್ಕೊತಾ ಇರಲಿಲ್ಲ. ಅದಾದಮೇಲೆ ಇದು ನೀವು ನೋಡ್ತಾ ಇರೋದು ತಿರುವಣ್ಣಾಮಲೈಯಲ್ಲಿರುವಂತಹ ಬಸ್ ಸ್ಟೇಷನ್ನು. ನಿಜವಾಗ್ಲೂ ಹೆಂಗಿತ್ತು ಅಂದರೆ, ಈಗ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸೀಟ್ಗಳು ಪ್ರಾಪರ್ ಆಗಿರಲಿಲ್ಲ. ಯಾಕಂದರೆ ಕಬ್ಬಣ ಎಲ್ಲ ಎದ್ದೋಗಿತ್ತು, ಕೆಲವೊಂದು ತುಕ್ಕಿಡ್ದೋಗಿತ್ತು, ಅಷ್ಟು ಕಚ್ಚಡವಾಗಿತ್ತು ಬಸ್ ಸ್ಟೇಷನ್ನು. ನೀಟಾಗಿ ಮೇಂಟೈನೇ ಮಾಡಿಲ್ಲ. ಅಲ್ಲಿ ಕೂತ್ಕೊಳೋಕ್ಕೂ ನಮಗೆ ಹಿಂಸೆ ಅನ್ನಿಸ್ತಿತ್ತು, ಸಿಕ್ಕಾಪಟ್ಟೆ ಸೊಳ್ಳೆ. ಮತ್ತು ಸೀಟೇ ಇಲ್ಲ, ನಾವಲ್ಲಿ ಬ್ಯಾಗ್ ಇಟ್ಟಿದ್ದೀವಲ್ಲ, ಆ ಸೀಟಲ್ಲಿ ಸೀಟ್ ಇರಲಿಲ್ಲ, ಅದಕ್ಕೆ ಬ್ಯಾಗ್ ಇಟ್ಟಿದ್ದೀವಿ ಅಲ್ಲಿ. ಮತ್ತು ಅಲ್ಲಲ್ಲೇ ಉಗ್ದಿರೋದು, ಒಂಚೂರು ಮೇಂಟೆನೆನ್ಸ್ ಇಲ್ಲ. ಎಂಕ್ವೈರಿ ರೂಮಲ್ಲಂತೂ ಯಾರೂ ಇಲ್ಲವೇ ಇಲ್ಲ ಗತಿ. ಅಲ್ಲಿ ನೋಡಿ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಈಗಲೋ ಆಗಲೋ ಬಿದ್ದೋಗೋ ಬಿಲ್ಡಿಂಗ್ ಥರ ಇತ್ತು ಅದು. ಹಾಗಿದೆ ಅಲ್ಲಿ ಮೇಂಟೆನೆನ್ಸು ತುಂಬ. ಅಲ್ಲಿ ಒಂಥರ ನೀವು ನೋಡಿದ್ರೇ ಅಸಹ್ಯ ಪಡೋ ಥರ ಇದೆ ಬಸ್ ಸ್ಟೇಷನು, ಹಂಗೆ ಇಟ್ಟಿದ್ದಾರೆ. ಮೇಂಟೆನೆನ್ಸ್ ಎಲ್ಲ ಪ್ರಾಪರಾಗಿ ನೀಟಾಗಿ ಮೇಂಟೈನ್ ಮಾಡಿಲ್ಲ. ಹೇಗಂದರೆ ಹಂಗಂಗೆ ಇಟ್ಬಿಟ್ಟಿದ್ದಾರೆ, ಅಲ್ಲಲ್ಲೇ ಅನ್ನ ಏನೇನೋ ಚೆಲ್ಬಿಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಬೆಂಗಳೂರೇ ನಮಗೆ ನಿಜವಾಗ್ಲೂ ಎಷ್ಟೋ ಚೆನ್ನಾಗಿದೆ ಅನ್ಕೊಬೋದು. ನಮ್ಮೂರೇ ನಮ್ಮ ಚಂದ. ಥ್ಯಾಂಕ್ ಯು.